ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಇನ್ನೇನು ಅಧಿಕ ಮಾಸ ಪ್ರಾರಂಭವಾಗ್ತಾ ಇದೆ. ಈ ತಿಂಗಳ ಅಂದರೆ ಮೇ ತಿಂಗಳ 17ನೇ ತಾರೀಕಿನಿಂದ ಅಧಿಕ ಮಾಸವು ಪ್ರಾರಂಭವಾಗುತ್ತದೆ. ಹಾಗಾದರೆ ಅಧಿಕ ಮಾಸ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಲ್ವಾ? ಹಾಗೆ ಅಧಿಕ ಮಾಸದಲ್ಲಿ ನಾವು ಮಾಡುವಂತಹ ಕಾರ್ಯಗಳಾದರೂ ಯಾವುದು, ಯಾವ ದಾನವನ್ನು ಮಾಡಬೇಕು, ಅಧಿಕ ಮಾಸದ ವಿಶೇಷ ಫಲಗಳು ಏನು ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾದ ವಿಷಯವನ್ನು ಈಗ ತಿಳ್ಕೊಳ್ಳೋಣ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಎಂಬ ಮಂತ್ರದಿಂದ ಸ್ತೋತ್ರದಿಂದ ಪ್ರಾರಂಭವನ್ನು ಮಾಡೋಣ. ಈಗ ಅಧಿಕ ಮಾಸ ಅಂದರೆ ಏನು? ಯಾವ ಚಂದ್ರಮಾಸದಲ್ಲಿ ಸಂಕ್ರಮಣವೇ ಬರುವುದಿಲ್ಲವೋ ಅಥವಾ 2 ಸಂಕ್ರಾಂತಿಗಳು ಬರುತ್ತವೆಯೋ ಅಂತಹ ಚಾಂದ್ರಮಾಸಕ್ಕೆ ಮಲಮಾಸ ಅಂತಲೂ ಕರೀತಾರೆ ಅಥವಾ ಅಧಿಕ ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ದೇವರ ನಾಮಸ್ಮರಣೆ, ಹಾಡು, ಹಸೆ, ರಂಗೋಲಿ, ದಾನ, ಧರ್ಮ ಎಷ್ಟು ಶ್ರದ್ಧೆಯಿಂದ ಮಾಡುತ್ತಾರೋ ಅಷ್ಟು ಅಧಿಕ ಫಲವನ್ನು ಪಡೆಯುತ್ತಾರೆ. ಮಲವನ್ನು ಕಳೆಯುವ ಮಾಸವಾದ್ದರಿಂದ ಅಧಿಕ ಮಾಸಕ್ಕೆ ಮಲಮಾಸ ಎಂದು ಹೆಸರು ಎಂಬುದಾಗಿ ಪುರಾಣ ಮತ್ತು ವೇದಗಳನ್ನು ಬಲ್ಲ ವಸಿಷ್ಠಾದಿ ಜ್ಞಾನಿಗಳು ನಿರ್ಣಯಿಸಿ ಹೇಳಿದ್ದಾರೆ. ಮಲ ಎಂದರೆ ಪಾತಕ. ಸ್ನಾನ, ದಾನ, ದೀಪಗಳಿಂದ ಪುರುಷೋತ್ತಮನನ್ನು ಆರಾಧಿಸಿದರೆ ಎಲ್ಲ ಪಾತಕವೂ ಬೂದಿಯಾಗುವುದು. ಅಂದರೆ ಶುಭ ಕಾರ್ಯಗಳಿಗೆ ಈ ಮಾಸವು ನಿಷಿದ್ಧ ಆದ ಕಾರಣ ಇದಕ್ಕೆ ಮಲಮಾಸ ಎಂದು ಹೆಸರು. ಮಲಮಾಸದಲ್ಲಿ ಹೊಸ ವ್ರತಧಾರಣೆ ಮಾಡಲು ಬರುವುದಿಲ್ಲ. ಅಧಿಕ ಮಾಸ ಪ್ರಾರಂಭವಾಗುವ ಮೊದಲು 3 ದಿನ ಹಿಡಿಯುವ ವ್ರತ ಆಚರಣೆ ಮಾಡಿ ನಂತರ ಅಧಿಕ ಮಾಸದಲ್ಲಿ ಸಂಕಲ್ಪಪೂರ್ವಕ ವ್ರತಧಾರಣೆ ಮಾಡಬಹುದು. 1 ತಿಂಗಳ ಪರ್ಯಂತ ಮಾಡಿದರೆ ಚಾತುರ್ಮಾಸ್ಯ ಆಚರಣೆಯ ಫಲ ಸಿಗುತ್ತದೆ. ಹಾಗೆ ಯಾವ ತಿಂಗಳಲ್ಲಿ ರವಿ ಸಂಕ್ರಾಂತಿ ಇರುವುದಿಲ್ಲವೋ ಅದು ಅಧಿಕ ಮಾಸ. 2 ರವಿ ಸಂಕ್ರಮಣಗಳು ಬಂದರೆ ಅದು ಕ್ಷಯ ಮಾಸ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಶ್ರಾದ್ದದ ವಿಚಾರ ಬಂದರೆ ಆಶ್ವಯುಜ ಅಥವಾ ಜ್ಯೇಷ್ಠ ಮಾಸದಲ್ಲಿ ಶ್ರಾದ್ದವಿದ್ದವರು 2 ಶ್ರಾದ್ದವನ್ನು ಮಾಡಬೇಕು. ಅಧಿಕ ಆಶ್ವಯುಜ ಶ್ರಾದ್ದ ಮತ್ತು ನಿಜ ಆಶ್ವಯುಜ ಮಾಸದ ಶ್ರಾದ್ದ. ಅಧಿಕ ಶ್ರಾದ್ದವನ್ನು ಹಾಲು ಹಣ್ಣು ಕೊಟ್ಟು ನಂತರ ನಿಜ ಶ್ರಾದ್ದದಲ್ಲಿ ಭೋಜನ ಹಾಕಬಹುದು. ಅಧಿಕ ಮಾಸ ಆರಂಭವಾಗುತ್ತಿದ್ದಂತೆಯೇ ಉಪವಾಸ ವ್ರತ, ಧರಣಿ, ಪಾರಣಿ ಮುಂತಾದ ವ್ರತಗಳಲ್ಲಿ ಯಾವುದಾದರೂ ಒಂದನ್ನು ಧಾರಣಿ ಮಾಡಿ 1 ಮಾಸ ಪರ್ಯಂತ ಆಚರಿಸಬೇಕು. ನಿತ್ಯ ತಾಂಬೂಲ ದಾನದಿಂದ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗುವುದು. ದೇವರ ಸನ್ನಿಧಾನದಲ್ಲಿ ಅಖಂಡ ದೀಪಸ್ಥಾಪನೆಯಿಂದ ಸಂಪತ್ತು ಪ್ರಾಪ್ತಿಯಾಗುವುದು. ಈ ಮಾಸದಲ್ಲಿ ಗಂಗಾ, ಕಾವೇರಿ ಮೊದಲಾದ ಸ್ನಾನದಿಂದ ಪಾಪನಾಶವಾಗುವುದು. ಅಧಿಕ ಮಾಸದಲ್ಲಿ ನಿಷಿದ್ಧ ಕಾರ್ಯಗಳು ಅವು ಯಾವುವು ಅಂತ ಹೇಳಿದ್ರೆ ತುಲಾ ಪುರುಷ ದಾನಾದಿ ಮಹಾದಾನಗಳು, ಆಜ್ಞಾದಾನ, ಯಜ್ಞ, ಉದ್ಯಾನವನಗಳ ನಿರ್ಮಾಣ, ಕೆರೆ ಕಟ್ಟಿಸುವುದು, ಉಪನಯನ, ಸನ್ಯಾಸ ಸ್ವೀಕಾರ, ಜ್ಯೋತಿಷ್ಠಮಾದಿ ಕಾಮ್ಯಕರ್ಮಗಳು, ಮಗುವನ್ನು ಮೊದಲ ಬಾರಿಗೆ ಮನೆಯಿಂದ ಹೊರಕ್ಕೆ ಕರೆದೊಯ್ಯುವ ಕಾರ್ಯ, ಚೌಲ, ಉಪನಯನ, ವಿಶೇಷ ರೀತಿಯ ವ್ರತಗಳು, ಅನ್ನಪ್ರಾಶನ, ಗೃಹಾರಂಭ, ಗೃಹ ಪ್ರವೇಶ, ವಿಶೇಷ ತೀರ್ಥ ಸ್ನಾನ, ವಿವಾಹ, ಪಾಪಗಳಿಗೆ ಪ್ರಾಯಶ್ಚಿತ್ತ ಈ ಕಾರ್ಯಗಳನ್ನು ಅಧಿಕ ಮಾಸದಲ್ಲಿ ಮಾಡಬಾರದು. ಅಧಿಕ ಮಾಸದಲ್ಲಿ ಬಿಡುವ ಈ ಮೇಲಿನ ಕಾರ್ಯಗಳನ್ನು
ಮುಂದೆ ಶುದ್ಧ ಮಾಸದಲ್ಲಿಯೇ ಮಾಡಬಹುದು. ಅಂದರೆ ಅಧಿಕ ಮಾಸಕ್ಕಿಂತ ಮುಂಚಿತವಾಗಿ ಪ್ರಾರಂಭಿಸಿದ ವಿಷ್ಣು ಪಂಚಕಾದಿ ಅಥವಾ ವ್ರತ ಮತ್ತು ವೈಶಾಖ ಸ್ನಾನಾದಿ ಕಾರ್ಯಗಳನ್ನು ಮಾತ್ರ ಅಧಿಕ ಮಾಸದಲ್ಲಿ ಮುಂದುವರಿಸಬೇಕು. ಇದನ್ನು ಬೃಹಸ್ಪತಿ ಅಥವಾ ಸ್ಮೃತಿ ಮುಕ್ತಾವಳಿಯಲ್ಲಿ ಹೇಳಲಾಗಿದೆ. ಹಾಗೆ ಅಧಿಕ ಮಾಸವು ಬಂದಾಗ ತೀರ್ಥಯಾತ್ರೆ, ಪಿತೃಕಾರ್ಯ, ತೀರ್ಥಶ್ರಾದ್ದ, ಕ್ಷೌರ, ಉಪನಯನ, ವಿವಾಹ, ವ್ರತಕಾಮ್ಯ, ಉಪವಾಸ ಮೊದಲಾದವುಗಳನ್ನು ಮಾಡಬಾರದು. ಮಲ ಅಥವಾ ಅಧಿಕ ಮಾಸದಲ್ಲಿ ಕ್ಷೌರ, ಉಪನಯನ, ವಿವಾಹ, ಕಾಮ್ಯವ್ರತ ಹಾಗೂ ಕಾಮ್ಯೋಪವಾಸಗಳನ್ನು ಗೃಹಸ್ಥನಾದವನು ವಿಶೇಷವಾಗಿ ತೊರೆಯಬೇಕು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲಾಗಿದೆ. ಅಧಿಕ ಮಾಸದ ವಿಶೇಷ ಪರ್ವಕಾಲಗಳು: ಹುಣ್ಣಿಮೆ, ವೈದ್ರುತಿ ವ್ಯತಿಪಾತ ಎಂಬ 2 ಯೋಗಗಳು, ಹುಣ್ಣಿಮೆ, ಅಮಾವಾಸ್ಯೆ ಹಾಗೂ ದ್ವಾದಶಿ ಈ 5 ಅನುಕ್ರಮವಾಗಿ ಹೆಚ್ಚು ಮಹತ್ವದ ಅಧಿಕ ಮಾಸದ ಮಹಾಪರ್ವ ದಿವಸಗಳು. ಅಧಿಕ ಮಾಸದಲ್ಲಿ ಉಪವಾಸದ ಮಹತ್ವ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಸರಾಸರಿ ಲೆಕ್ಕದಲ್ಲಿ 32 ತಿಂಗಳು 16 ದಿನಗಳು ಹಾಗೂ 4 ಗಳಿಗೆಯೊಮ್ಮೆ ಅಧಿಕ ಮಾಸವು ಬರುತ್ತದೆ. ಪ್ರತಿ 5 ವರ್ಷಗಳಲ್ಲಿ 2 ಅಧಿಕ ಮಾಸಗಳಾಗುತ್ತವೆ. ಇಂತಹ ಪವಿತ್ರವಾದ ಅಧಿಕ ಮಾಸದಲ್ಲಿ 1 ದಿನವಾದರೂ ಉಪವಾಸ ಮಾಡುವವನು ಅನಂತ ಪಾಪಗಳಿಂದ ಬಿಡುಗಡೆ ಹೊಂದುವನು ಎಂದು ಸ್ಮೃತಿ ಸಂಹಿತೆಯಲ್ಲಿ ತಿಳಿಸಿದ್ದಾರೆ. ಹಾಗೆ ಅಧಿಕ ಮಾಸದಲ್ಲಿ ಏಕಭುಕ್ತ ಅಂದರೆ ಒಂದೇ ಊಟ, ನಕ್ತ ಭೋಜನ ಅಂದರೆ ರಾತ್ರಿಯಲ್ಲಿ ಮಾತ್ರ ಭೋಜನ ಅಥವಾ ಉಪವಾಸ ವ್ರತಗಳನ್ನು ಆಚರಿಸಬೇಕು ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಧಿಕ ಮಾಸದಲ್ಲಿ ನಕ್ತ ಅಂದರೆ ರಾತ್ರಿ ಮಾತ್ರ ಭೋಜಪ ವ್ರತವನ್ನು ಮಾಡುವುದೂ ಸಹ ವಿಹಿತ. ಇದನ್ನು ಆಚರಿಸುವವನು ಸಕಲ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದು ಇದು ನಿಶ್ಚಿತ ಅಂತ ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಲಾಗಿದೆ. ಪುರುಷೋತ್ತಮ ಯೋಗ: ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಹಿರಿಯರು ಕರೆದಿದ್ದಾರೆ. ಭಗವದ್ಗೀತೆಯ 15ನೆಯ ಅಧ್ಯಾಯವು ಪುರುಷೋತ್ತಮ ಯೋಗ ಎನ್ನುವ ಹೆಸರನ್ನು ಪಡೆದಿದೆ. ಎಷ್ಟು ಸಲ ಮಾಡಲು ಅನುಕೂಲವಾಗುವುದೋ ಅಷ್ಟು ಬಾರಿ ಈ ಅಧ್ಯಯನ ಪಾರಾಯಣ ಮಾಡಬೇಕು. ಅಂದರೆ ಭಗವದ್ಗೀತೆಯ 15ನೆಯ ಅಧ್ಯಾಯ. ಶ್ರೀ ಪುರುಷೋತ್ತಮನ ಪ್ರೀತಿಗಾಗಿ ಈ ಪಾರಾಯಣವನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪ ಮಾಡಿ ಮನೆತನದ ಸಂಪ್ರದಾಯದಂತೆಯೇ ಸಂಕಲ್ಪದ ಪ್ರಕ್ರಿಯೆಯೂ ಇರಬಹುದು. ಪುರಾಣಗಳಲ್ಲಿ ಹಾಗೂ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 33 ದೇವತೆಗಳನ್ನು ಹೇಳಿದ್ದಾರೆ. ಪೃಥ್ವಿಸ್ಥಾನದ 8 ವಸುಗಳು, ಮಧ್ಯಸ್ಥಾನದ 11 ರುದ್ರರು, ಸ್ವರ್ಗಸ್ಥಾನದ 12 ಆದಿತ್ಯರು ಹಾಗೂ ಪ್ರಜಾಪತಿ ಮತ್ತು ವಷಟ್ಕಾರರೇ ಈ 33 ದೇವತೆಗಳು. 33 ದೇವರುಗಳು ಪರಿವಾರವೆಂದು ಅಪೂಪದಾನ ವಿಶೇಷವಾದದ್ದು. ಅಂದೇ ಅಕ್ಕಿ, ಬೆಲ್ಲ, ತುಪ್ಪದಿಂದ ಮಾಡಿದ ಭಕ್ಷ್ಯ 33 ತಟ್ಟೆಯಲ್ಲಿಟ್ಟು ತಟ್ಟೆ ಸಮೇತ ಬ್ರಾಹ್ಮಣನಿಗೆ ಅಥವಾ ಅಳಿಯನಿಗೆ, ಅಣ್ಣ ತಮ್ಮಂದಿರಿಗೆ ದಾನ ಕೊಡಬೇಕು. ಅನಾರಸ ಶ್ರೇಷ್ಠ, ಕರ್ಚಿಕಾಯಿ, ಬೇಸನ್ ಲಾಡು ಅಥವಾ ನಿಮಗೆ ಏನು ಅನುಕೂಲ ಅದನ್ನು ಮಾಡಿ ದಾನ ಮಾಡಿ. ಅಪೂಪದಾನ ಹುಣ್ಣಿಮೆಯ ಒಳಗೆ ಶ್ರೇಷ್ಠ. ನಂತರ 33 ಫಲದಾನ. ಅಧಿಕ ಮಾಸದ ದಾನಗಳ ವಿವರ ಹೀಗಿದೆ. ಅಪೂಪ: ಅರಿಶಿನ ಕುಂಕುಮ, ಲೋಹದ ಬಟ್ಟಲು, ತುಳಸಿ ಪೂಜಾ ಸಾಮಗ್ರಿ, ಸಾಲಿಗ್ರಾಮ ಪೂಜಾ ಸಾಮಗ್ರಿ, ರವೆ ಉಂಡೆ, ಪಾಯಸ, ಪಾತ್ರೆ, ಅರುಳುಂಡೆ, ಗಂಡಸರ ಪಂಚಮುದ್ರೆ,
ಗೋಪಿಚಂದನ, ಜನಿವಾರ, ತೊಟ್ಲು, ಕೃಷ್ಣ, ಗಂಟೆ, ಜಾಗಟೆ, ಫಲದಾನ, ದಂಪತಿ ತಾಂಬೂಲ, ವಸ್ತ್ರ, ಸುಮಂಗಲಿ ಅಥವಾ ದಂಪತಿಗಳಿಗೆ, ಮರದ ಬಾಗಿನ, ದೀಪ, ಜೇನುತುಪ್ಪ, ಶಯ್ಯಾದಾನ, ಜಮಖಾನ, ಹೊದ್ದಿಕೆ, ದಿಂಬು, ಇದನ್ನು ಶಯ್ಯಾದಾನ ಅಂತ ಕರೀತಾರೆ. ಮಂದಾಸನ, ತರಕಾರಿಗಳು, ಭೋಜನ ಸಾಮಾನುಗಳು, ಶ್ರೀಗಂಧ, ಸಾಣೆಕಲ್ಲು, ಶ್ರೀಗಂಧ ಚಕ್ಕೆ, ಸಾಲಿಗ್ರಾಮ, ಗೋದಾನ, ಸ್ವರ್ಣದಾನ, ಗೃಹದಾನ, ಉದಕ ಕುಂಭದಾನ ಅಂದರೆ ನೀರಿನ ಪಾತ್ರೆ, ಬೆಳ್ಳಿದಾನ, ಪುಸ್ತಕದಾನ, ಚಕ್ರಾಣಿಕೆ, ಆಸನ, ಸಕ್ಕರೆ, ಕಲ್ಲು ಸಕ್ಕರೆ, ಪಾನಕ, ಮಜ್ಜಿಗೆ, ಮೊಸರನ್ನ, ಪುಳಿಯೋಗರೆ, ಕೊಡೆ, ಚಪ್ಪಲಿ, ತುಳಸಿ, ಮಣಿ, ಚಾಪೆ, ವಿಷ್ಣುಪಾದ, ಹೂಬತ್ತಿ, ಗೆಜ್ಜೆ ವಸ್ತ್ರ, ಹಾಲು, ಲೋಟ, ಮೊಸರು, ಮಂಗಳಾರತಿ ಬತ್ತಿ, ಸಕ್ಕರೆ, ಬೆಣ್ಣೆ ಪೊಂಗಲ್, ನಾಣ್ಯ, ಭೂದಾನ, ಕನ್ನಡಿ, ನೆಲ್ಲಿಕಾಯಿ, ವಿಗ್ರಹ, ಅರಿಶಿನ, ಕುಂಕುಮ, ಕನ್ನಡಿ, ಬಾಚಣಿಗೆ, ಬಳೆ, ಕರಿಮಣಿ, ಹಾಗೆ ತೆಂಗಿನಕಾಯಿ, ಕೈಕೋಲು, ಅನ್ನದಾನ, ಪುಸ್ತಕ, ವಾದ್ಯ, ಬಗೆ. ಅಧಿಕ ಮಾಸದಲ್ಲಿ ನಿತ್ಯದಾನ, ಶುಕ್ಲಪಕ್ಷ, ಪಾಡ್ಯ, ಅರಿಶಿನ, ಕುಂಕುಮ, ಎಲೆ ಅಡಿಕೆ, ದಕ್ಷಿಣೆ, ಬಿದಿಗೆ, ಕುಂಕುಮ, ಅರಿಶಿನ, ಎಲೆ ಅಡಿಕೆ, ದಕ್ಷಿಣೆ, ತದಿಗೆ, ಕೊಬ್ಬರಿ, ಸಕ್ಕರೆ, ಚೌತಿ, ನಿಂಬೆಹಣ್ಣು, ಸಕ್ಕರೆ, ಏಲಕ್ಕಿ, ಪಂಚಮಿ, ಅಕ್ಕಿ, ಎಲೆ ಅಡಿಕೆ, ದಕ್ಷಿಣೆ, ಷಷ್ಠಿ, ಮೊಸರು, ಸಪ್ತಮಿ, ಹಣ್ಣು, ಅಷ್ಟಮಿ, ತೊಗರಿಬೇಳೆ, ನವಮಿ, ಗೋರಿಕಾಯಿ, ದಶಮಿ, 2 ಬೆಲ್ಲದ ಅಚ್ಚು, ದ್ವಾದಶಿ, ಹಾಲು, ತ್ರಯೋದಶಿ, ಗೋಧಿ ಹಿಟ್ಟು, ಚತುರ್ದಶಿ, ಮಲ್ಲಿಗೆ ಹೂವು, ಹುಣ್ಣಿಮೆ, ಸೌತೆಕಾಯಿ, ಕೃಷ್ಣ ಪಕ್ಷ, ಪಾಡ್ಯ, ಹೀರೆಕಾಯಿ, ಬಿದಿಗೆ, ಗೆಡ್ಡೆ ಗೆಣಸು, ತದಿಗೆ, ಕುಪ್ಪಸ, ಎಲೆ ಅಡಿಕೆ, ದಕ್ಷಿಣೆ, ಚೌತಿ, ಹುರಿಗಡಲೆ, ಪಂಚಮಿ, ಕಡಲೆಕಾಯಿ ಬೀಜ, ಷಷ್ಠಿ, ರವೆ, ಎಲೆ ಅಡಿಕೆ, ದಕ್ಷಿಣೆ, ಸಪ್ತಮಿ, ಶ್ರೀಕೃಷ್ಣ ಸಮೇತ ತುಳಸಿ ದಾನ, ಅಷ್ಟಮಿ, ಹತ್ತಿ, ನವಮಿ, ಕಡಲೆ ಹಿಟ್ಟು, ದಶಮಿ, ಗಾಜಿನ ಬಳೆ, ದ್ವಾದಶಿ, ಹೆಸರು ಬೇಳೆ, ತ್ರಯೋದಶಿ, ಅವಲಕ್ಕಿ, ಚತುರ್ದಶಿ, ಕಡಲೆಕಾಯಿ ಎಣ್ಣೆ, ಅಮಾವಾಸ್ಯೆ, ಕಡಲೆಬೇಳೆ, ಶುದ್ಧ ಪಾಡ್ಯ, ಕುಪ್ಪಸ, ಎಲೆ ಅಡಿಕೆ, ದಕ್ಷಿಣೆ. ಇನ್ನೊಂದು ವಿಧಾನವೂ ಇದೆ. ಅಧಿಕ ಮಾಸದಲ್ಲಿ ನಿತ್ಯದಾನ, ಏಕಾನ್ನ ವ್ರತ, 1 ಬಾರಿ ಮಾತ್ರ ಉಂಡ ಊಟ, ಕುಡಿದ ನೀರು ಎಂಬ ಏಕಾನ್ನ ಭೋಜನದ ವ್ರತ ಅಧಿಕ ಮಾಸದಲ್ಲಿ ವಿಶೇಷವಾಗಿ ವಿಹಿತ. ಇದನ್ನು ಆಚರಿಸುವವನು ಚತುರ್ಭುಜದಿಂದ ಕೂಡಿದ ಸಾರೂಪ್ಯ ಮುಕ್ತಿಯನ್ನು ಪಡೆಯುವನು. ಈ ವ್ರತಕ್ಕೆ ಸಮನಾದ ಬೇರೊಂದು ಪವಿತ್ರ ವ್ರತ ಇಲ್ಲ. ಇದರ ಅನುಷ್ಠಾನದಿಂದ ಮುನಿಗಳು ಶ್ರೇಷ್ಠ ಸಿದ್ಧಿಯನ್ನು ಮುಂದೆ ಮುಕ್ತಿಯನ್ನು ಪಡೆದಿರುವರು ಎಂದು ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಲಾಗಿದೆ. ಅಧಿಕ ಮಾಸದ ಮಹಾತ್ಮೆಯ ಕತೆ. ಅಧಿಕ ಮಾಸದ ಮಹಾತ್ಮದ ಕಥೆಯನ್ನು ನಾನು ಮುಂದಿನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಅಧಿಕ ಮಾಸದಲ್ಲಿ ಯಾವ ದಿನ ಪ್ರಾರಂಭವಾಗಿದೆ, ಹಾಗೆ ಸಮಯ, ಹಾಗೆ ನಾವು ಯಾವ ಒಂದು ದಾನವನ್ನು ಮಾಡಬೇಕು, ಯಾವ ರೀತಿ ಈ ವ್ರತಾಚರಣೆಯನ್ನು ಮಾಡಬೇಕು, ಹಾಗೆ ಯಾವ ರೀತಿ ಉಪವಾಸವನ್ನು ಕೈಗೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸದ ಮಹಾತ್ಮೆಯ ಕಥೆಯನ್ನು ನಿಮಗೆ ತಿಳಿಸ್ತೇನೆ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೇನಾದರೂ ಇದರಲ್ಲಿ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ, ನಾನು ಅದಕ್ಕೆ ಉತ್ತರಿಸುತ್ತೇನೆ.